ಒಲವು ಮೂಡದಿರಲು ಮನವು ಅರಳದು. ಭಾಗ 153. ಎಲ್ಲರ ತಿಂಡಿ ಆದ ನಂತರ ಕೆಲಸದವರು ಪಾತ್ರೆಗಳನ್ನು ತೊಳೆಯುತ್ತಿದ್ದರೆ ಅದಿತಿ ಗಜಲಕ್ಷ್ಮಿಯವರು ರೂಮಿಗೆ ಹೋಗಿ ಅವರವರ ಬಟ್ಟೆಯನ್ನು ಕೊಟ್ಟು ಅವಳದ್ದು ಮತ್ತು ವಸಿಷ್ಠನದ್ದು ತೆಗೆದುಕೊಂಡು ಹೋದಳು. ರೂಮಿಗೆ ಬಂದು ಅವಳ ಕವರ್ ತೆಗೆದು ಅಲ್ಲಿದ್ದ ಬಟ್ಟೆಯನ್ನು ನೋಡಿ ಶಾಕ್ ಆದಂತೆ ನಿಂತುಬಿಟ್ಟಳು. ಯಾಕಂದ್ರೆ ಅದರಲ್ಲಿ ಅವಳಿಷ್ಟಪಡುವ ಬಣ್ಣದ ಡಿಸೈನರ್ ಗೌನ್ ಇತ್ತು. ಅದನ್ನು ಕೈಯಲ್ಲಿ ಮುಟ್ಟಿದಾಗ ಮೆತ್ತಗೆ ಇತ್ತು. ಲ್ಯಾವೆಂಡರ್ ಬಣ್ಣದ ಬಾಡಿಕಾರ್ನ್ ರೀತಿ ಇದ್ದ ಲಾಂಗ್ ಗೌನ್ಗೆ ಬೆಳ್ಳಿ ಬಣ್ಣದ ಮುತ್ತುಗಳನ್ನು ಕೈಯಲ್ಲೇ ಹೊಲೆದಿದ್ದರು. ಜೊತೆಗೆ ಅದೇ ಬಣ್ಣದ ಸಿಲ್ವರ್ ಸ್ಟ್ರಿಪ್ಸ್ ಕೂಡ ಇತ್ತು. ಡೀಪ್ ವಿ ನೆಕ್ ಬ್ಯಾಕ್ ನೋಡುತ್ತಿದ್ದವಳ ಹಿಂದೆ ಬಂದು ನಿಂತ ವಸಿಷ್ಠ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು, "ಇಷ್ಟ ಆಯ್ತಾ ವೈಫಿ?" ಎಂದು ಕೇಳಿದನು. ವಸಿ, ಡ್ರೆಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಬ್ಯಾಕ್ ಟೀಪ್ ಸ್ವಲ್ಪ ಹೆಚ್ಚು ಅಂತ ಅನ್ಸುತ್ತಿಲ್ವಾ ಎಂದಾಗ ಆ ಡ್ರೆಸ್ ಕೈಯಲ್ಲಿ ಹಿಡಿದ ವಸಿಷ್ಠ, "ಈ ಡ್ರೆಸ್ಗೆ ಇದೇ ಹೈಲೈಟ್ ಕಣೆ ಬಂಗಾರಿ, ಪ್ಲೀಸ್ ಹಾಕೋ" ಎಂದಾಗ ಓಕೆ ಎಂದು ಒಪ್ಪಿಕೊಂಡು ಅದನ್ನು ತೆಗೆದುಕೊಂಡು ಚೇಂಜಿಂಗ್ ರೂಮಿಗೆ ಹೋದಳು. ವಸಿಷ್ಠ ಕೂಡ ಲ್ಯಾವೆಂಡರ್ ಬಣ್ಣದ ಶರ್ಟ್ಗೆ ಬಿಳಿ ಬಣ್ಣದ ಕೋಟ್ ಮತ್ತು ಪ್ಯಾಂಟ್ ಹಾಕಿದ್ದನು. ಅದಿತಿ ಡ್ರೆಸ್ ಹಾಕಿಕೊಂಡು ಹೊರಗೆ ಬಂದವಳು ವಸಿಷ್ಠನ ಬಟ್ಟೆಯನ್ನು ಕಂಡು ಸಣ್ಣ ವಯಸ್ಸಿನಲ್ಲಿ ತಾನು ಕನಸು ಕಾಣುತ್ತಿದ್ದ ರಾಜಕುಮಾರ ಹೀಗೆ ಇರುತ್ತಿದ್ದನು ಎಂದು ಅನಿಸದೇ ಇರಲಿಲ್ಲ. ಅವನ ಬಳಿ ಬಂದವಳು, "ವಸಿ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ" ಎಂದು ಅವನ ಮುಖನ್ನು ತನ್ನ ಅಂಗೈನಿಂದ ನೀವಾಳಿಸಿ ಲಟಿಕೆ ತೆಗೆದು ದೃಷ್ಟಿ ತೆಗೆದಳು. ಅದಿತಿಯ ಸೊಂಟವನ್ನು ಬಳಸಿ ತನ್ನತ್ತ ಎಳೆದುಕೊಂಡ ವಸಿಷ್ಠ ಈಗಲಾದರು, "ನನಗೆ ನನ್ನ ಫೀಸ್ ಬೇಕು" ಎಂದು ಹೇಳಿ ಅವಳ ಅಧರದ ಕಡೆಗೆ ನೋಡಿದಾಗ ರೆಪ್ಪೆ ಬಾಗಿಸಿ ಒಪ್ಪಿಗೆ ನೀಡಿದಳು ಅದಿತಿ. ಮೃದುವಾಗಿ ಅವಳ ಅಧರವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ವಸಿಷ್ಠ ಅವಳ ಖಾಲಿ ಬೆನ್ನಿನ ಮೇಲೆ ತನ್ನ ಕೈಗಳ ತುಂಟಾಟ ಶುರು ಮಾಡಿದ್ದನು. ನಿಮಿಷಗಳವರೆಗೂ ಜೇನು ಹೀರುವ ಕಾರ್ಯವನ್ನು ಮುಂದುವರಿಸಿದರು. ಅದಿತಿಗೆ ಉಸಿರು ಗಟ್ಟುವಂತೆ ಆದಾಗ ಕೊಸರಾಡಿದಳು. ನಿಧಾನವಾಗಿ ಅವಳ ಅಧರಗಳಿಗೆ ಮುಕ್ತಿ ಕೊಟ್ಟ ವಸಿಷ್ಠ ಅವಳ ಹಣೆಗೆ ಹಣೆಯನ್ನು ತಾಗಿಸಿ, "ಯುರ್ ಸೋ ಸ್ವೀಟ್" ಎಂದು ಅವಳ ಹಣೆಗೆ ದೀರ್ಘವಾಗಿ ಮುತ್ತಿಟ್ಟನು. "ಬಾಸ್, ಇದೇ ರೀತಿ ನೀವು ರೊಮ್ಯಾಂಟಿಕ್ ಮಜ್ನು, ಆದ್ರೆ ನಾವು ಹೊರಡೋಕೆ ಲೇಟ್ ಆಗತ್ತೆ. ಸೊ ಪ್ಲೀಸ್ ನನ್ನನ್ನು ತಯಾರಾಗೋಕೆ ಬಿಡಿ" ಎಂದು ಹೇಳಿದಾಗ ಮನಸ್ಸಿಲ್ಲದಿದ್ದರೂ ತನ್ನಿಂದ ದೂರ ಸರಿಸಿದನು ವಸಿಷ್ಠ. ಅದಿತಿ ತನ್ನ ಕೂದಲನ್ನು ಮೆಸ್ಸಿ ಬನ್ ಹಾಕಿ ಅದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ನಿಂದ ಅಲಂಕಾರ ಮಾಡಿಕೊಂಡು ಲೈಟ್ ಆಗಿ ಮೇಕಪ್ ಮಾಡಿಕೊಂಡವಳು ಹೈಲೈಟ್ ಆಗಿ ಕಾಣುವ ಹಾಗೆ ತುಟಿಗೆ ಮರೂನ್ ಬಣ್ಣದ ರಂಗನ್ನು ಹಾಕಿಕೊಂಡಳು. ಅವಳ ಅಂದ ಇನ್ನಷ್ಟು ಎದ್ದು ಕಾಣುತ್ತಿತ್ತು ಅದರಿಂದ. ಅದೂ ಅಲ್ಲದೆ ಅವಳ ದೇಹದ ಯಾವ ಅಂಗವೂ ಕೂಡ ಹೆಚ್ಚಾಗಿರಲಿಲ್ಲ. ಅವಳು ಹಾಕಿದ್ದ ಡ್ರೆಸ್ಗೆ ಇವಳಿಂದಲೇ ಕಳೆ ಬಂದಿರುವ ಹಾಗಿತ್ತು. ಅವಳನ್ನು ಕಂಡ ವಸಿಷ್ಠ, "ನಿನ್ನನ್ನು ಹೀಗೆ ನೋಡ್ತಾ ಇದ್ರೆ ಎಲ್ಲಿಗೂ ಹೋಗಿದೆ ಬೇಡ ಅನ್ಸುತ್ತೆ ಅದಿತಿ" ಎಂದು ಹೇಳಿದ. ಸದಾಶಿವಂಗೆ ಅದೇ ಧ್ಯಾನ ಅನ್ನೋ ಹಾಗೆ. ನೀವು ಬರುತ್ತಾ ತುಂಬ ಪೋಲಿ ಆಗ್ತಾ ಇದ್ದೀರಾ, ತುಂಬ ಕಾಡಿಸ್ತೀರಾ ಅಂತ ಹುಸಿ ಕೋಪ ಹೊತ್ತವಳ ಹಿಂದೆ ಬಂದು ನಿಂತ ವಸಿಷ್ಠ ಅವಳ ಖಾಲಿ ಕೊರಳಿಗೆ ಡೈಮಂಡ್ ನೆಕ್ಲೆಸ್ ಹಾಕಿ ಅದರ ಮ್ಯಾಚಿಂಗ್ ಒಲೆಯನ್ನು ತಾನೇ ಹಾಕಿದನು. ಸಣ್ಣ ಹಾರ್ಟ್ ಶೇಪಿನ ಹರಳಿನ ಉಂಗುರವೊಂದನ್ನು ಅವಳ ಉಂಗುರದ ಬೆರಳಿಗೆ ಹಾಕಿದವನು ಒಂದು ಕೈಗೆ ವಜ್ರದ ಬಳೆ ಹಾಕಿ ಮತ್ತೊಂದು ಕೈಗೆ ಸಣ್ಣ ಸಣ್ಣ ವಜ್ರದ ಹರಳಿನಿಂದ ಮಾಡಿದ್ದ ವಾಚ್ ಹಾಕಿ ತಾನೇ ರೆಡಿ ಮಾಡಿ ದೃಷ್ಟಿ ತೆಗ್ದ. "ವಸಿಷ್ಠ, ಇದು ತುಂಬ ದುಬಾರಿ ಅಂತ ಅನಿಸುತ್ತೆ, ನನಗೆ ಯಾಕಿದೆಲ್ಲ" ಅಂತ ಕೊಂಚ ಮುಜುಗರದಲ್ಲೇ ಕೇಳಿದ್ಲು ಅದಿತಿ. ಅವಳ ಬಳಿ ಬಾಗಿದವನು, "ಇದು ದುಬಾರಿ ಇರ್ಬೋದು ಅದಿತಿ, ಆದರೆ ನೀನು ಬೆಲೆ ಕಟ್ಟಲಾಗದ ಅಮೂಲ್ಯ ರತ್ನ ನನಗೆ" ಅಂತ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ. "ಬಾ, ಕೆಳಗಡೆ ಇರ್ತೀನಿ" ಅಂದಾಗ ಅವಳ ಮಾತಿಗೆ ಸೋತು ಹೋದ ಅದಿತಿ ಕಣ್ಣಿಗೆ ಕಾಡಿಗೆ ಹಚ್ಚಿ ತಯಾರಾಗಿ ಅದಿತಿ ಕೆಳಗಡೆ ಬಂದಾಗ ದಾನು ಮತ್ತು ಗಜಲಕ್ಷ್ಮಿ ಅವರು, "ಹೆಸರಿಗೆ ತಕ್ಕ ಹಾಗೆ ಲಕ್ಷ್ಮೀ ಕಳೆಯೇ ಇದೆ" ಅಂತ ದೃಷ್ಟಿ ತೆಗೆದ್ರೆ ದಾನು ಅವರು,
ವಸಿಷ್ಠ ಮತ್ತು ಅದಿತಿ ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ಕುಂಬಳಕಾಯಿಯನ್ನು ತಂದು ಅದರ ಮೇಲೆ ಕರ್ಪೂರ ಹಚ್ಚಿ ಆರತಿ ಮಾಡಿ, ಯಾರ ಕೆಟ್ಟ ದೃಷ್ಟಿಯೂ ನಿಮ್ಮಿಬ್ಬರ ಮೇಲೆ ಆಗದೇ ಇರಲಿ ಅಂತ ಹೇಳಿ ಕೆಲಸದವರಿಗೆ ಅದನ್ನು ಕೊಟ್ಟು ಒಡೆಯೋಕ್ಕೆ ಹೇಳಿದ್ರು. ಎಲ್ಲರೂ 2 ಕಾರ್ನಲ್ಲಿ ಶೋರೂಮ್ ಕಡೆಗೆ ಹೊರಟರು. ಈ ದಿನ ವಸಿಷ್ಠ ತನ್ನ ಆಫೀಸ್ಗೆ ರಜೆ ಕೊಟ್ಟು ಎಲ್ಲ ಸ್ಟಾಫ್ಗಳಿಗೂ ತನ್ನ ಶೋರೂಮ್ ಓಪನಿಂಗಿಗೆ ಕರೆದಿದ್ದ. ಹಾಗಾಗಿ ಎಲ್ಲರೂ ಅಲ್ಲಿಗೆ ಬರೋರಿದ್ರು. ವಿಕಾಸ್ ಮತ್ತು ವಾರುಣಿ ಅವರ ಅಪಾರ್ಟ್ಮೆಂಟಲ್ಲಿ ತಯಾರಾಗುವಾಗ ವಾರುಣಿಯ ಬಳಿ ಬಂದ ವಿಕಾಸ್ ಅವಳು ಹಾಕಿದ್ದ ಡಿಸೈನರ್ ಗೌನ್ ನೋಡಿ ಕಳೆದೇ ಹೋಗಿದ್ದ. ವರು ಅಂತ ಮುಂದೆ ಬಂದವನು ಅವಳನ್ನು ತನ್ನತ್ತ ತಿರುಗಿಸ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟು, ಬಾರ್ಬಿ ಡಾಲ್ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ನಾಚಿದಳು ವಾರುಣಿ. ವಸಿಷ್ಠ ವಾರುಣಿಗೆ ಡಾರ್ಕ್ ಪರ್ಪಲ್ ಬಣ್ಣದ ಗೌನ್ ಕೊಡಿಸಿದ್ದ. ಆ ಡ್ರೆಸ್ಗೆ ಕ್ಯಾನ್ ಹಾಕ್ಸಿದ್ದ. ಅದು ಛತ್ರಿ ಹಾಗೆ ಕೂತಿತ್ತು ವಾರುಣಿಗೆ. ಸಿಂಡ್ರೆಲ್ಲಾ ರೀತಿ ಕಾಣ್ತಾ ಇದ್ಲು. ಅದೇ ಬಣ್ಣದ ಶರ್ಟ್ಗೆ ಲೈಟ್ ಕ್ರೀಮ್ ಬಣ್ಣದ ಸೂಟ್ ಹಾಕಿದ್ದ ವಿಕಾಸ್. ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಜೋಡಿ ಹಾಗೆ ಕಾಣಿಸ್ತಾ ಇದ್ರು. ವಾರುಣಿಯನ್ನು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂರಿಸಿದ ವಿಕಾಸ್ ತಾನೇ ಇಷ್ಟಪಟ್ಟು ಆರಿಸಿ ತಂದಿದ್ದ ಪ್ಲಾಟಿನಮ್ ಚೈನ್ ಒಂದನ್ನು ಹಾಕಿ ಅವರ ಅಣ್ಣ ವಸಿಷ್ಠ ಕಳುಹಿಸಿದ್ದ ಪ್ಲಾಟಿನಮ್ ಓಲೆಯನ್ನು ಹಾಕಿದ್ದ. ಒಂದು ಕೈಗೆ ಬ್ರೇಸ್ಲೆಟ್ ಹಾಕಿದ್ರೆ ಮತ್ತೊಂದು ಕೈಗೆ ಪ್ಲಾಟಿನಮ್ ವಾಚ್ ಹಾಕಿಸಿದ್ದ. ವಾರುಣಿಗೆ ಪ್ಲಾಟಿನಮ್ ಅಂದರೆ ತುಂಬ ಇಷ್ಟ ಅಂತ ಕಾರ್ಯಕ್ರಮಕ್ಕೆ ಹಾಕ್ಕೊಂಡು ಬರೋಕ್ಕೆ ಅವನೇ ಆರಿಸಿ ಕೊಟ್ಟಿದ್ದ. ಆದರೆ ಅದಕ್ಕಿಂತ ಹೆಚ್ಚಾಗಿಯೇ ತನ್ನ ತಂಗಿಗೂ ವಜ್ರ, ಬೆಳ್ಳಿ, ಬಂಗಾರವನ್ನು ಕೊಟ್ಟಿದ್ದ ವಸಿಷ್ಠ. ತನ್ನ ಹೆಂಡತಿಗೆ ಏನೇ ಕೊಡಿಸಿದ್ರೂ ವಾರುಣಿಗೂ ಕೂಡ ಅಷ್ಟೇ ಬೆಲೆಯ ಆಭರಣವನ್ನು ತೆಗೆದು ಮದುವೆಗೆ ಸೇರಿಸಿದ್ದ ವಸಿಷ್ಠ. ಈಗ ಅದನ್ನೆಲ್ಲ ಕೊಡೋಕೆ ಬಂದಾಗ, ಇದೇ ಊರಲ್ಲಿ ಇರ್ತೀನಿ ತಾನೇ, ಬೇಕಾದಾಗ ನಾನೇ ಬಂದು ತಗೋತೀನಿ ಅಂತ ಎಲ್ಲವನ್ನ ತನ್ನ ಅಮ್ಮನೇ ಮನೆಯಲ್ಲೇ ಇರಿಸಿದ್ದಳು ವಾರುಣಿ. ಎಲ್ಲರೂ ಶೋರೂಮ್ ಬಳಿ ಬರುವಷ್ಟರಲ್ಲಿ ಅದಾಗಲೇ ಮೀಡಿಯಾದವರು ಬಂದಿದ್ದರು. ಕಶ್ಯಪ್ ಮನೆಯವರು ಬರುವಷ್ಟರಲ್ಲಿ ವಿಕಾಸ್ ಮತ್ತು ವಾರುಣಿಯು ಅವರನ್ನು ಕೂಡಿಕೊಂಡ್ರು. ಅಷ್ಟೂ ಜನ ಒಟ್ಟಾಗಿ ನಡೆದುಕೊಂಡು ಬರುವಾಗ ರೆಡ್ ಕಾರ್ಪೆಟ್ಗೆ ಅವರಿಂದ ಕಳೆ ಬಂದಂತೆ ಆಗಿತ್ತು. ಎಲ್ಲರೂ ರೆಡ್ ಕಾರ್ಪೆಟ್ ಮೇಲೆ ನಡೆದುಕೊಂಡು ಬಂದು ಒಳಗಡೆ ಸಿದ್ಧಪಡಿಸಿದ್ದ ಸ್ಟೇಜ್ ಮೇಲೆ ಕೂತರು. ಮೀಡಿಯಾದವರೆಲ್ಲರೂ ಅದಿತಿ ಮತ್ತು ವಾರುಣಿಯ ಫೋಟೋಗಳನ್ನು ಬಿಟ್ಟು ಬಿಡದೆ ಕ್ಲಿಕ್ಕಿಸುತ್ತಾ ಇದ್ದರು. ಶೋರೂಮಿನ ಮ್ಯಾನೇಜರ್ ಬಂದು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಂಡಾಗ ವಸಿಷ್ಠ ತನ್ನ ತಂದೆ ತಾಯಿಯನ್ನು ಕಳುಹಿಸಿ ಕೊಟ್ಟವನು ಅವರ ಹಿಂದೆ ಬಾಕಿಯಾದವರು ನಿಂತರು. ಸೂರ್ಯನಾರಾಯಣ್ ಕಶ್ಯಪ್ ಮತ್ತು ಗಜಲಕ್ಷ್ಮಿ ಅವರು ಕ್ಯಾಂಡಲ್ ಸಹಾಯದಿಂದ ದೀಪವನ್ನು ಬೆಳಗಿಸಿದ್ರು. ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ಓಡ್ತಾ ಇತ್ತು. ಈಗ ಶೋರೂಮಿನ ಹೆಸರನ್ನು ಎಲ್ಲರಿಗೂ ತಿಳಿಸಿ ಅಂದಾಗ ಅದಿತಿ ಮತ್ತು ವಸಿಷ್ಠ ಮುಂದೆ ಬಂದು ಬೀನ್ಸ್ಗಳಿಂದ ತುಂಬಿದ್ದ ದೊಡ್ಡದಾದ ನಾಮಫಲಕದಲ್ಲಿ ತುಂಬಿದ್ದ ಬೀನ್ಸ್ಗಳನ್ನು ಹರಿಬಿಟ್ಟಾಗ ಅಲ್ಲಿದ್ದ ಹೆಸರನ್ನು ಕಂಡು ಸೂರ್ಯನಾರಾಯಣ್ ಮತ್ತು ವರ್ಧನ್ ಅವರು ಕಣ್ಣು ತುಂಬಿಕೊಂಡರೆ, ಗಜಲಕ್ಷ್ಮಿ ಅವರಿಗೆ ತಮ್ಮ ಮಗನ ಆಯ್ಕೆಯ ಮೇಲೆ ಹೆಮ್ಮೆ ಮೂಡಿತ್ತು. ಮೀಡಿಯಾದವರು, ಸರ್, ಈ ಹೆಸರಿನ ಅರ್ಥ ಏನು ಅಂತ ಕೇಳಿದಾಗ ಮೈಕ್ ತೆಗೆದುಕೊಂಡ ವಸಿಷ್ಠ, ಲಕ್ಷ್ಮೀ ವರ್ಧನ ನನ್ನ ಶೋರೂಮಿನ ಹೆಸರು. ಅದರ ಅರ್ಥ ತುಂಬ ಸಿಂಪಲ್. ಲಕ್ಷ್ಮಿ ಅಂದರೆ ನನ್ನ ಅಜ್ಜಿ, ವರ್ಧನ್ ಅಂದರೆ ನನ್ನ ತಾತ. ಅವರಿಬ್ಬರ ಹೆಸರನ್ನು ಸೇರಿಸಿ ಮಾಡಿರೋ ಈ ಶೋರೂಮ್ ನನ್ನ ತಂದೆ ತಾಯಿಗೆ ನಾನು ಕೊಡುತ್ತಿರುವ ಉಡುಗೊರೆ ಎಂದಾಗ ಸ್ವತಃ ಸೂರ್ಯನಾರಾಯಣ್ ದಂಪತಿಗಳಿಗೆ ಆಶ್ಚರ್ಯವಾಗಿತ್ತು. ಈಗಿನ ಕಾಲದಲ್ಲಿ ಹೆಂಡತಿಯ ಮಾತನ್ನು ಕೇಳಿಕೊಂಡು ಹೆತ್ತವರನ್ನು ದೂರ ಮಾಡುವ ಅದೆಷ್ಟೋ ಮಕ್ಕಳ ನಡುವೆ ನನ್ನ ಮಗ ಕೋಟಿಗೊಬ್ಬ ಅಂತ ಅನ್ನಿಸ್ದೇ ಇರಲಿಲ್ಲ ಅವನ ಹೆತ್ತವರಿಗೆ. ಈ ಆಭರಣದ ಅಂಗಡಿಯಲ್ಲಿ ತುಂಬ ವಿನ್ಯಾಸದ ಆಭರಣಗಳು ಇದೆ. ಇದಕ್ಕೆಲ್ಲ ನಾನು ಹಣವನ್ನು ಹಾಕಿದರೆ ನನ್ನ ಹೆಂಡತಿ ಎಂದವನು ಅದಿತಿಯ ಭುಜವನ್ನು ಬಳಸಿ ಅಮೆರಿಕನ್ ಡೈಮಂಡ್ ಆಭರಣಗಳನ್ನು ಕೊಂಡುಕೊಳ್ಳೋಕೆ ಸಹಾಯ ಮಾಡಿದ್ರು. ನನ್ನ ತಂಗಿ ಎಂದವನು ವಾರುಣಿಯ ಭುಜವನ್ನು ಬಳಸಿ, ಇವಳೇ ಸ್ವತಃ ಡಿಸೈನ್ ಮಾಡಿರುವ ಅದೆಷ್ಟೋ ಒಡವೆಗಳು ಇದ್ದಾವೆ, ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿದ್ದಾವೆ. ನಾನು ಸುಮ್ಮನೆ ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ಲ, ನೀವೇ ಎಲ್ಲವನ್ನ ನೋಡಿ.
ನಮ್ಮ ಮ್ಯಾನೇಜರ್ ನಿಮಗೆ ನಮ್ಮ ಶೋರೂಮಿನ ಒಡವೆಗಳನ್ನು ತೋರಿಸ್ತಾರೆ. ಹಾಂ, ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ತೋರಿಸುವ ಯಾವುದೇ ಒಡವೆಗಳನ್ನು ಫೋಟೋ ತೆಗೆದು ನಕಲಿಸಿದ್ದಲ್ಲಿ ಅವರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಳ್ಳಬೇಕಾಗತ್ತೆ, ನೆನಪಿರಲಿ ಅಂತ ಸೀರಿಯಸ್ ಟೋನ್ನಲ್ಲಿ ಹೇಳಿ ತನ್ನ ಕುಟುಂಬವನ್ನು ಕರೆದುಕೊಂಡು ಸ್ಟೇಜ್ ಕೆಳಗಡೆ ಕೂತ್ಕೊಂಡ. ಮ್ಯಾನೇಜರ್ ತೋರಿಸುವ ವಸಿಷ್ಠನದ್ದೇ ಶೋರೂಮಿನ ಆಭರಣಗಳನ್ನು ನೋಡಲು ಮ್ಯಾನೇಜರ್ ದುಬಾರಿ ಆಭರಣಗಳನ್ನು ಒಂದೊಂದಾಗಿ ತೋರಿಸುತ್ತಾ ಅದರ ಬಗ್ಗೆ ಹೇಳುತ್ತಾ ಹೋದರು. ಬಂದವರಿಗೆಲ್ಲ ನಿಜಕ್ಕೂ ಇಲ್ಲಿ ಆಭರಣ ಕೊಳ್ಳುವುದರಿಂದ ಯಾವ ನಷ್ಟವೂ ಆಗೋದಿಲ್ಲ ಅನ್ನುವ ಅನಿಸಿಕೆ ಮೂಡಿತು. ಹಾಗೆಯೇ ಮಧ್ಯಮ ವರ್ಗದ ಜನಗಳಿಗೆ ಬಂಗಾರದ ಚೀಟಿ ಹಾಕುವ ಸ್ಕೀಮ್ ಕೂಡ ವಿವರಿಸಿದ್ರು. ದೊಡ್ಡ ದೊಡ್ಡ ಶೋರೂಮ್ಗಳು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತ ಅಲ್ಲ, ಹಣವನ್ನು ಸ್ವಲ್ಪ ಸ್ವಲ್ಪವೇ ಕೂಡಿಸಿ ಎಲ್ಲ ವರ್ಗದ ಜನಗಳು ಕೂಡ ಬಂಗಾರವನ್ನು ಕೊಂಡುಕೊಳ್ಳಬಹುದು ಎಂದು ತೋರಿಸಿಕೊಟ್ಟಿದ್ದನು ವಸಿಷ್ಠ. ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಒಲವು ಮೂಡದಿರಲು ಮನವು ಅರಳದು. ಧನ್ಯವಾದಗಳು.